Okay, let's go. ಕ್ಯಾಮ್ರಾ ನೋಡಿದಾಗ ಏನು ಮಾತೇ ಬರಲ್ಲ. ಆಲ್ಮೋಸ್ಟ್ 1 ವೀಕ್ ಆಯಿತು. ಇಷ್ಟು ಜನ ಬಂದು ಸ್ಟ್ರೈಕಿಗೆ ಬಂದ್ವಿ. ಸ್ಟ್ರೈಕ್. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವಾಗ ಎದ್ದೆ. ಇವಾಗ ಆ್ಯಕ್ಚುಲಿ ಟೈಮ್ ಬಂದುಬಿಟ್ಟು 7 ಆಗಿದೆ. ನಾನು ಎದ್ದೇಳಷ್ಟರಲ್ಲಿ ಆಂಟಿ ಏನೇನು ಕೆಲಸ ಮಾಡಿ ಆಲ್ರೆಡಿ ರಂಗೋಲಿ ಎಲ್ಲ ಬಿಟ್ಟಿದ್ದಾರೆ. ಮನೆಯೆಲ್ಲ ಫುಲ್ಲು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಫುಲ್ಲು ಎಲ್ಲ ಕ್ಲೀನ್ ಮಾಡಿದ್ದಾರೆ. ಕಿಚನ್ ಅಂತೂ ನೈಟು ಹೆಂಗೆ ಬೇಕಂಗೆ ಬಿಟ್ಟು ಮಲ್ಕೊಂಡಿರ್ತೀವಿ. ಬೆಳಗ್ಗೆ ಎದ್ದೇಳಷ್ಟಕ್ಕೆ ಫುಲ್ ಎಲ್ಲ ಕ್ಲೀನ್ ಮಾಡಿರ್ತಾರೆ ಆಂಟಿ. ಎದ್ದೇಳಷ್ಟೆಲ್ಲ ಮಾಡಿರ್ತಾರೆ. ದೇವ್ರ ಫೋಟೋ ಕೂಡ ಆಲ್ರೆಡಿ ಕ್ಲೀನ್ ಮಾಡಿದ್ದಾರೆ. ಈಗ ಸ್ನಾನ ಮಾಡ್ಕೊಂಡು ದೀಪ ಹಚ್ತಾರೆ. ಇವಳು ನೋಡಿ ಇನ್ನೂ ಮಲ್ಕೊಂಡ್ಬಿಟ್ಟವಳೆ. ಇವಳೆಗಳಂತೂ ಫುಲ್ ಲೇಟಾಗಿ ಎದ್ದೇಳ್ತಾಳೆ. ಆ್ಯಕ್ಚುಲಿ ಆಂಟಿ ಎದ್ದೇಳಿಸಿಲ್ಲ. ಎದ್ದೇಳಷ್ಟು ನಾನೇ ಎದ್ಬಿಟ್ಟೆ. ಆಲ್ರೆಡಿ ಆಂಟಿ ಸಾಂಗ್ ಹಾಕ್ಕೊಂಡೆಲ್ಲ ಮನೆಯೆಲ್ಲ ಒರೆಸ್ತಾ ಇದ್ರು. ಇವತ್ತು ಗುರುವಾರ ಅಂತ ರಾಯರ್ ಸಾಂಗ್ ಹಾಕ್ಕೊಂಡು ಎಬ್ಸಿದ್ರು. ಇವಾಗ ಎದ್ವಿ. ಈಗೇನಾದರೂ ಕುಕ್ ಮಾಡೋಣ, ಕುಕ್ ಮಾಡಿ ತಿನ್ನೋಣ. ತಿಂದು ಇವತ್ತು ಆ್ಯಕ್ಚುಲಿ ನಿಮ್ಗೆ ಗೊತ್ತಿರೋ ಹಂಗೆ ಸ್ಟ್ರೈಕ್ ಇದೆ. ಸೊ ಎಲ್ಲರೂ ಕರೆದಿದ್ದೀನಿ. ಕಾಲೇಜ್ಗೆ ಹೋಗೋಣ, ನೋಡೋಣ ಏನಾಗುತ್ತೆ ಅಂತ. ಇವಾಗ ಎದ್ದು ಬಂದವಳೆ. ಎದ್ದು ಬೆಡ್ ಮೇಲೆ ಒಂದು ಅರ್ಧ ಗಂಟೆ ರೀಲ್ಸ್ ತಿಕ್ಕಿ ಆಮೇಲೆ ಎದ್ದು ಬಂದವಳೆ. ಇವಾಗ ಆಂಟಿ ಪೂಜೆ ಮಾಡ್ತಿದ್ದಾರೆ ಇಲ್ಲಿ. ಆಂಟಿ ಪೂಜೆ ಮಾಡ್ತಿದ್ದಾರೆ. ನಾನು ಇಲ್ಲಿ ಚಿತ್ರಾನ್ನಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಪ್ಲಸ್ ಇದು ಮಧ್ಯಾಹ್ನ ಏನಾದರೂ ಸ್ವೀಟ್ ಮಾಡೋಣ ಅಂತ ಕಾಯಿನೆಲ್ಲ ಹಿಂಗೆ ಸರಿಯಾಗಿ ತುರಿಯೋಕ್ಕೆಲ್ಲ ನಮ್ಮ ಹತ್ರ ಸರ್ಮಣಿಗೆ ಈಳಿಗೆ ಏನೂ ಇಲ್ಲ. ಸೊ ಬೇರೆ ಆಪ್ಷನ್ ಇಲ್ಲದೆ ಎಲ್ಲನೂ ಗ್ರೈಂಡ್ ಮಾಡೋಕ್ಕೆ ಅಂತ ಇಲ್ಲಿ ಹಾಕಿದ್ದೀನಿ. ಇದೆಲ್ಲ ಹಾಕಿ ಗ್ರೈಂಡ್ ಮಾಡಬೇಕು. ರೈಸ್ ಮಾಡಿದ್ದೀನಿ, ರೈಸ್ ರೆಡಿ ಇದೆ. ಈಗ ಇವಳು ಏನೋ ABC ಜ್ಯೂಸ್ ಅಂತೆ, ಆ್ಯಪಲ್, ಬೀಟ್ರೂಟ್ ಆ್ಯಂಡ್ ಕ್ಯಾರೆಟ್ ಮಾಡಿಕೊಂಡು ಕುಡಿತಾಳೆ. ಏನಕ್ಕೆ ಅಂತ ಮಾತ್ರ ಗೊತ್ತಿಲ್ಲ. ಸ್ಕಿನ್ ಗ್ಲೋ ಆಗುತ್ತಂತೆ. ಸೊ ಮಾಡ್ತಿದ್ದಾಳೆ. ಚಿತ್ರಾನ್ನ ಹೆಂಗೆ ಮಾಡೋದು, ನಮ್ಮ ಕಡೆ ಸೈಡ್ ಹೆಂಗೆ ಮಾಡ್ತೀವಿ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಫಸ್ಟು ಕಡಲೆ ಬೀಜನ ನೀಟಾಗಿ ಫ್ರೈ ಮಾಡಿಕೊಂಡು, ಕಡಲೆ ಬೀಜ ಎಲ್ಲ ಸಪ್ರೇಟ್ ತೆಗೆದಿಟ್ಕೋತೀನಿ. ಏನಕ್ಕಂದರೆ ಹಂಗೆ ಮಾಡಿದ್ರೆ ಎಲ್ಲ ಮೆತ್ತಗಾಗ್ಬಿಡುತ್ತೆ ಅಂತ ಶೇಂಗಾ ಎಲ್ಲ ಸಪ್ರೇಟ್ ತೆಗೆದಿಟ್ಕೊಂಡು ಒಗ್ಗರಣೆ ಕೊಡಬೇಕು. ಇವಾಗ ನಾನು ಚಲೋ ನೆಕ್ಸ್ಟು ಫಸ್ಟ್ ಹಸಿರು ಮೆಣಸಿನ್ಕಾಯಿ ಹಾಕಿ, ಕರಿಬೇವು ಹಾಕಿ, ನೆಕ್ಸ್ಟು ಆನಿಯನ್ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಆನಿಯನ್ನ ಸ್ವಲ್ಪ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಬೇಕು. ಹೀಗೆ ಫ್ರೈ ಮಾಡ್ಕೊಬೇಕು. ಇದೆಲ್ಲ ಆದಮೇಲೆ ಸ್ವಲ್ಪ ಟೊಮೊಟೊ ಹಾಕಿ ಟೊಮೊಟೊ ಫ್ರೈ ಮಾಡಿಕೊಂಡು, ಟೊಮೊಟೊ ಸ್ವಲ್ಪ ಹಂಗೆ ಮೆತ್ತು ಆದಮೇಲೆ ಅರಿಶಿನ ಪುಡಿ, ಸಾಲ್ಟ್ ಹಾಕಿ ಮಿಕ್ಸ್ ಮಾಡಿ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ಲೆಮನ್ ಹಾಕಿ ಸೈಡಿಗೆ ತೆಗೆದಿಟ್ರೆ ಚಿತ್ರಾನ್ನ ರೆಡಿ. ಸಾಂಪ್ರದಾಯಿನಿ ಸುಪ್ಪಿನಿ ಸುದ್ದ ಪೂಸನಿ ಸ್ಟ್ರೈಕಿಗೆ ಆಲ್ಮೋಸ್ಟ್ 20 to 25 ಮೆಂಬರ್ಸ್ ಬರ್ತೀವಂತ ಹೇಳಿದರು. ಯಾರು ಕೂಡ ಬಂದಿಲ್ಲ. ಬರ್ತೀವಂದವ್ರು ಬರ್ದಾನೆ ಕೊನೆ ಮೂಮೆಂಟಲ್ಲಿ ಕೈ ಎತ್ತಿದ್ರು. ಈ ಹುಡುಗಿರನ್ನ ನಂಬ್ಕೋಬಾರ್ದು ಅನ್ನೋದಕ್ಕೆ ಇದೊಂದೇ ರೀಸನ್ ಅಂತ ಅನ್ಕೋಬೋದು. ನನ್ನ ನಂಬಿ ಈಗ ಬೇರೆ ಆಪ್ಷನ್ ಇಲ್ಲದೆ ಇಷ್ಟು ಜನ ಮಾತಾಡಿದ್ದೀವಿ. ಈಗ 20th ಸ್ಟ್ರೈಕ್ ಮಾಡ್ತಾ ಇದ್ದೀವಿ. ಎಲ್ಲರೂ ಬರಬೇಕು. ಅಂದರೆ ಇದೆಲ್ಲ ನನ್ನ ಫ್ರೆಂಡ್ಸೇ ಇರೋದ್ರಿಂದ ಎಲ್ರಿಗೂ ಹೇಳ್ತಾ ಇದ್ದೀನಿ. KCD ಕಾಲೇಜ್ದವ್ರಿಗೆ ಎಲ್ರಿಗೂ ಶೇರ್ ಮಾಡ್ತೀನಿ ನಾನು ಈ ವಿಡಿಯೋನ. ಸೊ ಎಲ್ಲರೂ ಬನ್ನಿ, ಸ್ಟ್ರೈಕ್ ಮಾಡೋಣ, ಫೀಸ್ ಕನ್ಸೆಷನ್ ಕೇಳೋಣ. ಕರೆಕ್ಟು. ಈ ಸ್ಟ್ರೈಕ್ ಏನಕ್ಕೆ ಅಂತ ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ಏನಕ್ಕೆ ಅಂದರೆ ನಮ್ಮದು ಆ್ಯಕ್ಚುಲಿ UUCMS ಅಲ್ಲಿ ಆಲ್ಮೋಸ್ಟ್ 24,000 25,000 ಪೇ ಮಾಡ್ತಿದ್ವಿ. ಎಕ್ಸ್ಟ್ರಾ ಎನ್ಹಾನ್ಸ್ ಅಂತಂದು 14,000 ಪೇ ಮಾಡ್ತಿದ್ವಿ. ಬಟ್ ಇವಾಗ UUCMS ಅಲ್ಲೇ 34,000 ಆಗಿದೆ. ಸೊ ಅಷ್ಟು ಅಫೋರ್ಡ್ ಮಾಡೋಕ್ಕೆ ಪೇರೆಂಟ್ಸ್ ಆಗಲ್ಲ. ಸೊ ಅದಕ್ಕೋಸ್ಕರ ಈ ಸ್ಟ್ರೈಕ್ನ ನಾವು ಮಾಡ್ತಿರೋದು. ಸೊ ಇದಕ್ಕೋಸ್ಕರ ಎಲ್ಲರೂ ಜಾಯ್ನ್ ಆಗಿ. BScದವ್ರಿಗೂ ಕೂಡ ಪೇಮೆಂಟ್ ಇನ್ಕ್ರೀಸ್ ಆಗಿದೆ. ಅವರಿಗೆ ಒಂದು 6 to 7 8 ಹಿಂಗಾಗಿದೆ. ಬಟ್ ನಮಗೆ ಸಡನ್ 10 ಆಗಿದೆ. ಬಟ್ ಅವ್ರು ಮುಂಚೆ ಕೂಡ ಇನ್ಫಾರ್ಮ್ ಮಾಡಿಲ್ಲ ನಾವು ಫೀಸ್ ಇನ್ಕ್ರೀಸ್ ಮಾಡ್ತೀವಿ ಅಂತಂದು. ಆಮೇಲೆ ಸ್ಟಾರ್ಟಿಂಗಲ್ಲೇ ಹೇಳಿದರೆ ನಾವಿಲ್ಲಿ ಕಾಲೇಜ್ ಜಾಯ್ನ್ ಆಗ್ತಿರಲಿಲ್ಲ. ಪ್ರೈವೇಟ್ ಕಾಲೇಜಲ್ಲೇ ನಾವು ಜಾಯ್ನ್ ಆಗ್ಬೋದಿತ್ತು. ಇಷ್ಟೊಂದು ಫೀಸ್ ಜಾಸ್ತಿ ಮಾಡಿರೋದ್ರಿಂದ ನಾವಿದನ್ನ KODಗೆ ನೋಟಿಸ್ ಅಂತ ಬರಿತಾಯಿದ್ದೀವಿ. ಈ ನೋಟಿಸ್ನ ಬರೆದು ಅವರಿಗೆ ಹೇಳ್ತೀವಿ ಫೀಸ್ ಕನ್ಸೆಷನ್ ಮಾಡಿಕೊಡಿ, ಇಲ್ಲಾಂದರೆ ನಮ್ಗೆ ಮೊದಲು ಎಷ್ಟು ಫೀಸ್ ಇತ್ತಲ್ಲ ಅಷ್ಟೇ ಮಾಡಿ ಅಂತ.
ಶುಲ್ಕ ಹೆಚ್ಚಳವನ್ನು ಮರುಪರಿಶೀಲಿಸುವ ಕುರಿತು ಮನವಿ ಅಂತ. ಆಮೇಲೆ ಮಾನ್ಯರೇ, ನಮ್ಮ ಕಾಲೇಜು ಶುಲ್ಕವನ್ನು ಹೆಚ್ಚಿಸಲಾಗಿದೆ ಎಂದು ತಿಳಿದು ಬಂದಿದೆ. ಈಗಾಗಲೇ ಅನೇಕ ವಿದ್ಯಾರ್ಥಿಗಳು ಕುಟುಂಬಗಳು ಆರ್ಥಿಕ ಸಂಕಷ್ಟವನ್ನು ಎದುರಿಸುತ್ತಿದೆ. ಈ ಸಂದರ್ಭದಲ್ಲಿ ಶುಲ್ಕ ಹೆಚ್ಚಳವು ವಿದ್ಯಾರ್ಥಿಗಳು ಮತ್ತು ಪೋಷಕರ ಮೇಲಿನ ಹೆಚ್ಚಿನ ಆರ್ಥಿಕ ಭಾರವನ್ನು ಉಂಟು ಮಾಡುತ್ತದೆ. ಆಮೇಲೆ ಆದ್ದರಿಂದ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಶುಲ್ಕ ಹೆಚ್ಚಳವನ್ನು ಪರಿಶೀಲಿಸಿ ಸಾಧ್ಯವಾದರೆ ಹಿಂದಿನ ಶುಲ್ಕವನ್ನೇ ಮುಂದುವರಿಯುವಂತೆ ಅಥವಾ ಶುಲ್ಕದಲ್ಲಿ ರಿಯಾಯಿತಿ ನೀಡುವಂತೆ ವಿನಮ್ರವಾಗಿ ಕೋರುತ್ತೇವೆ. ನಾವು ಈ ಥರ ಲೆಟ್ರನ್ನ ಬರೆದು KODಗೆ ಸಬ್ಮಿಟ್ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಏನಕ್ಕಂದರೆ ಇದು ನಮ್ಮ ಸರ್ ಕೊಟ್ಟಿರುವಂಥ ಟಿಪ್ಪು. ಕೊಟ್ಬಿಟ್ಟು ಡೈರೆಕ್ಟ್ BSc ಮತ್ತು BCAದವರೆಲ್ಲ ಹೋಗ್ಬಿಟ್ಟು ಸ್ಟ್ರೈಕ್ ಮಾಡಿ ಅಂತ ಹೇಳಿದ್ದಾರೆ. ನಾವು ಮಂಡೇ ಸ್ಟ್ರೈಕ್ಗೆ ಹೋಗ್ತಾಯಿದ್ದೀವಿ. ನಿಮಗೆ ಎಕ್ಸ್ಕ್ಲೂಸಿವ್ ಆಗಿ ತೋರಿಸ್ತೀನಿ. ಬಾಯ್. ಇವಾಗ ಮನೆಗೆ ಬಂದ್ವಿ. ಮನೆಗೆ ಬಂದ ತಕ್ಷಣ ಆಂಟಿ ಚಪಾತಿ ಎಲ್ಲ ಮಾಡಿದರು. ಚಪಾತಿ ಮತ್ತು ಟೊಮಾಟೊ ಪಲ್ಯ ಮತ್ತು ಇನ್ನೊಂದಿನ ಮಾಡಿದರು. ಸೊ ತಿನ್ನೋಣ ಅಂತ ಕೂತಿದ್ದೀನಿ. ಬರ್ತಾ ಗಾಡೀಲಿ ವ್ಲಾಗಿಂಗ್ ಎಲ್ಲ ಮಾಡೋಕ್ಕಾಗಿಲ್ಲ. ಏನಕ್ಕಂದರೆ ಸೇಫ್ಟಿ ಇಂಪಾರ್ಟೆಂಟು. ಅದಕ್ಕೆ ನೆಕ್ಸ್ಟ್ ಕಾಲೇಜ್ದು ಏನಾಯ್ತಂದರೆ ಲೆಟ್ರೆಲ್ಲ ಬರೆದ್ವಿ. VC ಮತ್ತು ರಿಜಿಸ್ಟರ್ಗೆ ಲೆಟ್ರ್ ಬರೆದಿದ್ದೀವಿ. ಅದನ್ನ ಸೋಮವಾರ ಸಬ್ಮಿಟ್ ಮಾಡಿ ಸ್ಟ್ರೈಕ್ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಸೋಮವಾರ ಸ್ಟ್ರೈಕ್ ಮಾಡ್ತೀವಿ. ನೋಡೋಣ ಏನಾಗುತ್ತೆ. ನಾವಿವಾಗ ಪಾನ್ ಕಾರ್ಡ್ ಮಾಡ್ಸೋಕ್ಕೆ ಅಂತ CBT ಬಂದಿದ್ದೀವಿ. ಹಂಗೆ ಏನಾದರೂ ತಿನ್ಕೊಂಡು ಹೋಗಬೇಕು. ನಾವು ಸೈಬರ್ ಬಂದಿದ್ದೀವಿ. ಪಾನ್ ಕಾರ್ಡ್ ಕೊಟ್ಟು ಆಲ್ಮೋಸ್ಟ್ 1 ವೀಕ್ ಆಯಿತು. ಇನ್ನೂ ಪಾನ್ ಕಾರ್ಡ್ ಅಪ್ಲೈ ಆಗಿಲ್ಲ. ಏನು ಮಾಡೋಕ್ಕೆ ಗೊತ್ತಿಲ್ಲ. ನಾವೀಗ CBT ಮಾರ್ಕೆಟ್ಗೆ ಬಂದ್ವಿ. ಪಾನ್ ಕಾರ್ಡ್ ಕೆಲಸ ಆಗಿಲ್ಲ ಇವತ್ತು. ಪಾನ್ ಕಾರ್ಡ್ ಕೆಲಸ ಆಗಿಲ್ಲ ಅಂತ ಬಂದು CBTಗೆ ಏನೇನೋ ಐಟಮ್ಸ್ ತೊಗೊಳಿತ್ತು. ತೊಗೊಂಡು ಮನೆಗೆ ಹೋಗ್ತೀವಿ. ಏನೋ ಇವಾಗ ತೊಗೊಳಕ್ಕೆ ಅಂತ ಅವಳು ಅಂಗಡಿಗೆ ಹೋಗಿದ್ದಾಳೆ. ಓಕೆ, ನಾವು CBTಗೆ ಹೋಗಿದ್ವಿ. CBTಗೆ ಹೋಗಿ ಏನೇನು ಬೇಕು ಎಲ್ಲ ತೊಗೊಂಡು ಹೋಗ್ತಾಯಿದ್ದೀವಿ. ಒಂದಷ್ಟು ಅಂದರೆ CBT ನಮ್ಮ ಕಡೆ ಹೆಂಗಿರುತ್ತೆ ಅಂದರೆ ಸಂತೆ ಒಂದು ಸ್ವಲ್ಪ ದೂರ ಮಾತ್ರ ಇರುತ್ತೆ. ಸೋಮವಾರ ಶುಕ್ರವಾರ ಈ ಥರ ಎಲ್ಲ ನಡೀತಿರುತ್ತೆ. ಇಲ್ಲಿ ಹೆವಿ ರಶ್ ಇರುತ್ತೆ. ಯಾವಾಗಲೇ ಬಂದ್ರೂ ಹೆವಿ ರಶ್ ಇರುತ್ತೆ. ಮತ್ತು ಎಲ್ಲನೂ ಸಿಗುತ್ತೆ, ಏನೇನು ಬೇಕಲ್ಲ. ಆಲ್ಮೋಸ್ಟ್ ತರಕಾರಿಲಾಗಿರ್ಬೋದು ಮತ್ತು ಬೇರೆ ಏನೇ ಆದ್ರೂ ಬಟ್ಟೆ ಅದು ಇದು ಎಲ್ಲ ಫುಲ್ ದೊಡ್ಡದಾಗೆ ಒಂದಷ್ಟು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ಹಾಕ್ತೀನಿ ನೋಡಿ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಬಾಯ್ ಬಾಯ್.